ಇದು ಅವರ ಪಾರ್ಟಿಗೆ ಬಿಟ್ಟಂತ ತೀರ್ಮಾನ. ಯಾರನ್ನ ಶಾಸಕರ ಸಭೆಗೆ ಆಹ್ವಾನ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಸಭೆ ಏನಿದೆ, ಬಹುಶಃ ನೀವು ಕೂಡ ಮಾಧ್ಯಮದಲ್ಲಿ ಅದನ್ನು ತೋರಿಸಿದ್ದೀರಿ, ನಾವು ನೋಡಿದ್ದೀವಿ. ಅದು ಅವರ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಅನೇಕ ಸಂದರ್ಭದಲ್ಲಿ ಅದು ಸಾಬೀತಾಗ್ತಾನೆ ಇದೆ. ಸಾರ್ವಜನಿಕ ವಲಯದಲ್ಲಿ, ಸಭೆಗಳಲ್ಲಿ, ಓಪನ್ ಸಭೆಗಳಲ್ಲಿ ಸಾರ್ವಜನಿಕರ ಮುಂದೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ನ ಬಹುಶಃ ನಮಗಿಂತ ಚೆನ್ನಾಗೆ ತಾವು ರಾಜ್ಯದ ಜನತೆಗೆ 700 ಕೋಟಿ ಕನ್ನಡಿಗರಿಗೆ ತೋರಿಸ್ತಾನೆ ಇದ್ದೀರಿ ನಿರಂತರವಾಗಿ. ಹೀಗಾಗಿ ಮುಂದೆ ನೋಡೋಣ ಜನ ಯಾವ ರೀತಿ ತೀರ್ಮಾನ ಕೈಗೆತ್ಕೊಳ್ತಾರೆ ಅಂತಕ್ಕಂಥದ್ದು ಮಾತಾಡೋಣ. ಎಲ್ಲಿದೆ? ನಾನು ಮೊನ್ನೆನೂ ಕಲ್ಯಾಣ ಕರ್ನಾಟಕದ, ಕಿತ್ತೂರು ಕರ್ನಾಟಕದ ನಮ್ಮ ಇಂಡಿಗೆ ಬಂದಿದ್ರು. ನಾನು ಮಾರನೇ ದಿನ ಇಂಡಿಗೆ ಹೋಗಿದ್ದೆ. ಅಲ್ಲೂ ಕೂಡ 4,500 ಕೋಟಿಯಷ್ಟು ಅದೆಂಥದ್ದು ಭೂಮಿ ಪೂಜೆ, ಗುದಲಿ ಪೂಜೆ ಅಂತ ಘೋಷಣೆ ಮಾಡಿ ಬಂದಿದ್ದಾರೆ. ನಂದಿ ಬೆಟ್ಟದಲ್ಲೂ ಹೋಗಿದ್ರು, ಅಲ್ಲೂ ಕೂಡ 3,500 ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ. ಇನ್ನು ಮತ್ತೆ ಇನ್ನೊಂದು ಕಡೆ ಎಂಥದ್ದು ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ರು, ಅಲ್ಲೂ 3,300 ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ. ಇದು ಸರ್ಕಾರ ನಿಜಕ್ಕೂ ಕೂಡ ಇವತ್ತಿನ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕ ಸ್ಥಿತಿಗತಿಗಳು, ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ದು ಒಂದು ಶ್ವೇತಪತ್ರವನ್ನು ಹೊರಡಿಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ನಾನು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳಿದ್ದೇನೆ. ಸುಮ್ಮನೆ ನೀವು ಬಂದು ಎಲ್ಲೋ ನಿಂತು ಘೋಷಣೆ ಮಾಡಿದ ತಕ್ಷಣ ಅಭಿವೃದ್ಧಿ ಕಾಣಲಿಕ್ಕೆ ಆಗೋದಿಲ್ಲ. ಘೋಷಣೆ ಮಾಡಿದ ನಂತರ ಅಭಿವೃದ್ಧಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳೇನಾಗಬಹುದು, ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸರ್ಕಾರ ರಾಜ್ಯದ ಜನತೆ ಮುಂದೆ ಇಡಬೇಕಾಗ್ತದೆ.